ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ IPL 2026 ಮೆನಿ ಆಕ್ಷನ್ ಅಲ್ಲಿ ಯಾವ ಪ್ಲೇಯರ್ಸ್ಗಳಿಗೆ ಡಿಮ್ಯಾಂಡ್ ಇರುತ್ತೆ. ನನ್ನ ಪ್ರಕಾರ ರಿಲೀಸ್ ಆಗಿರೋಂಥ ಹೊಸದಾಗಿ ಬರುವಂಥವ್ರು ಬಿಟ್ಟಾಕ್ಬಿಡಿ, ಸೈಡ್ಗೆ ಇಟ್ಬಿಡಿ, ಹೊಸದಾಗಿ ಆಕ್ಷನ್ಗೆ ರಿಜಿಸ್ಟರ್ ಆಗೋವಂಥವ್ರು. ಬಟ್ ಇವಾಗ ಬಿಟ್ಟಿರೋಂಥ ಪ್ಲೇಯರ್ಸ್ಗಳಲ್ಲಿ ಇವ್ರಿಗೆ ಸ್ವಲ್ಪ ಮಟ್ಟಿಗಾರು ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಟಾಪ್ 10 ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ನೋಡ್ಬಿಡೋಣ. ಈ ಪ್ಲೇಯರ್ಸ್ಗಳಿಗೆ ಈ ಆಕ್ಷನಲ್ಲಿ ಪ್ರಾಬ್ಲಿ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಸೋಲ್ಡ್ ಆದರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಏನಲ್ಲೇನು ಎಲ್ಲರಿಗೂ ನಾನು ಹೇಳಿದವ್ರಿಗೆಲ್ಲ ಡಿಮ್ಯಾಂಡ್ ಇರಲೇಬೇಕು ಅಂತೇನಲ್ಲ. ಸೊ ಒಂಥರ ಮೇಲೆ ಕೆಳಗೆ ಅಂತೂ ಇದೆ ಕೆಲವು ಪ್ಲೇಯರ್ಗಳ ಪರ್ಫಾರ್ಮೆನ್ಸು. ಬಟ್ ಅವರ ಹೆಸರು ಈ ಹಿಂದೆ ಎಲ್ಲ ಸೌಂಡ್ ಮಾಡಿರೋದ್ರಿಂದ ಖಂಡಿತ ಡಿಮ್ಯಾಂಡ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಗ್ಗೆಸ್ಟ್ ರಿಲೀಸ್ಗಳು ಈ ಲಿಸ್ಟಲ್ಲಿ ಇದೆ. ಅಂದರೆ ಅಮೌಂಟ್ ವಿಚಾರದಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸ್ ವಿಚಾರದಲ್ಲಾಗಿರ್ಬೋದು, ಹೆಸರು ಮಾಡಿರುವಂಥ ಪ್ಲೇಯರ್ಸ್ಗಳ ಲಿಸ್ಟೇ ಈ ಲಿಸ್ಟಲ್ಲಿ ಇದೆ. ಸೊ ನಾವು ಯಾವಾಗಲೂ ನೋಡೋ ಹಾಗೆ ಮಿನಿ ಆಕ್ಷನ್ ಅಂತ ಬಂದಾಗ ಓವರ್ಸೀಸ್ ಪ್ಲೇಯರ್ಗಳು ಓವರ್ಸೀಸ್ ಸೆಂಟ್ರಿಕ್ ಆಗೋದನ್ನ ನೋಡಿದ್ದೀವಿ. ಅದೇ ಮೆಗಾ ಆಕ್ಷನ್ ಅಂತ ಬಂದಾಗ ಇಂಡಿಯನ್ ಸೆಂಟ್ರಿಕ್ ಆಗೋದನ್ನ ನೋಡಿದ್ದೀವಿ. ಇಂಡಿಯನ್ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಅಮೌಂಟ್ಗೆ ಹೋಗೋದು. ಅದೇ ಮಿನಿ ಆಕ್ಷನ್ ಅಂತ ಬಂದಾಗ ಓವರ್ಸೀಸ್ ಪ್ಲೇಯರ್ಗಳು ಸಿಕ್ಕಾಪಟ್ಟೆ ಅಮೌಂಟ್ಗೆ ಹೋಗುವಂಥದ್ದು. ಸೊ ಈ ಸೀಸನ್ ಕೂಡ ಅದೇ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳಿಗೆ ಖಂಡಿತ ಎಲ್ಲ ಆಕ್ಷನಲ್ಲಿ ಡಿಮ್ಯಾಂಡ್ ಇದ್ದಂಗೆ ಈ ಸೀಸನ್ ಆಕ್ಷನಲ್ಲಿ ಕೂಡ ಅವರೇ ಹೆವಿ ಅಮೌಂಟ್ಗೆ ಹೋಗುವಂಥದ್ದು. ಸೊ ಹೊಸದಾಗಿ ರಿಜಿಸ್ಟರ್ ಆಗೋರನ್ನ ಬಿಟ್ಟು ಇವಾಗ ರಿಲೀಸ್ ಆಗಿರುವಂಥ ಪ್ಲೇಯರ್ಸ್ಗಳಲ್ಲಿ ಯಾರ್ಯಾರಿಗೆ ಡಿಮ್ಯಾಂಡ್ ಇರ್ಬೋದು ಅಂತಂದರೆ, ಸೊ 10ನೇ ಪ್ಲೇಯರಿಂದ ಬಂದ್ಬಿಡ್ತೀನಿ. ಮೊದಲನೇ ಪ್ಲೇಯರ್ಗೂ 10ನೇ ಪ್ಲೇಯರ್ ಯಾರು ಅಂತ ನನ್ನ ಪ್ರಕಾರ ಆಡಮ್ ಜಾಂಪಾ. ಓವರ್ಸೀಸ್ ಸ್ಪಿನ್ನರ್ಗೆ ಡಿಮ್ಯಾಂಡ್ ಇರ್ಬೋದು, ಈ ಸ್ಪಿನ್ನರ್ಗೆ ಡಿಮ್ಯಾಂಡ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಅಷ್ಟರ ಮಟ್ಟಿಗೆ ಹೆವಿ ಪ್ರೂವ್ ಮಾಡದೇ ಇರ್ಬೋದು IPL ಅಲ್ಲಿ. ಬಟ್ ಇರೋವಂಥ ಆಪ್ಷನ್ಸ್ನ ನೋಡ್ತೋ ಅಂತಂದರೆ ಎಕ್ಸ್ಪೀರಿಯನ್ಸ್ ವೈಸು ಆಡಮ್ ಜಾಂಪಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ. ಸೊ ಅದರಿಂದ ಇವ್ರನ್ನ ಯಾವ್ದಾದ್ರು ಟೀಮ್ ಬೈ ಮಾಡ್ಬೋದು. ಅಂದರೆ ಹೆವಿ ಅಮೌಂಟ್ ಕೊಟ್ಬಿಟ್ಟು ಬೈ ಮಾಡ್ಬಿಡ್ತಾರೆ ಅಂತ ಹೇಳ್ತೀರಾ. ಬೇಸ್ ಪ್ರೈಸ್ಗೆ ಒಟ್ನಲ್ಲಿ ಡಿಮ್ಯಾಂಡ್ ಇರುತ್ತೆ, ಒಟ್ನಲ್ಲಿ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಓವರ್ಸೀಸ್ ಸ್ಪಿನ್ನರ್ನ. ಏನಂತ ಹೆವಿ ಮಟ್ಟದ ಹೆಸರುಗಳೆಲ್ಲ ಏನಿಲ್ಲ ಈ ಆಕ್ಷನಲ್ಲಿ. ಯಾಕಂದರೆ ಸುಮಾರು ಟೀಮ್ಗಳು ಆಲ್ರೆಡಿ ರಿಟೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ಗಳನ್ನ. 20 ಜನ 17 ಜನ ಈ ಥರ ಮೆಜಾರಿಟಿ ಆಫ್ ಎಲ್ಲಿ CSK ಮತ್ತು ಇವರು KKR ಮಾತ್ರ ಜಾಸ್ತಿ ನಂಬರ್ ಆಫ್ ಪ್ಲೇಯರ್ಸ್ಗಳನ್ನ ಬಿಟ್ಟಿರುವಂಥದ್ದು. ಇನ್ನೆಲ್ಲ ಟೀಮ್ಗಳು ಆಲ್ಮೋಸ್ಟ್ ಕೋರ್ನಂತೂ ಸೆಟ್ ಮಾಡ್ಕೊಂಡಿದೆ. ಆಕ್ಷನಲ್ಲಿ ಜಾಸ್ತಿ ಮಾಡುವಂಥದ್ದು, ವಿಪರೀತವಾಗಿ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಅದರಿಂದ ನಾವು ಆಕ್ಷನಲ್ಲಿ ಅಂಥ ದೊಡ್ಡ ನೇಮ್ಸ್ಗಳನ್ನ ಬಿಗ್ ನೇಮ್ಸ್ಗಳನ್ನೆಲ್ಲ ನೋಡೋದಕ್ಕೆ ಈ ಸೀಸನ್ನು ಸಿಕ್ಕಿಲ್ಲ. ಪ್ಲೇ ನಂಬರ್ 9 ನನ್ನ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು 4 CR ಹೋಗಿದ್ರು ಪಂಜಾಬ್ ಕಿಂಗ್ಸ್ಗೆ. ಈ ಸೀಸನ್ ಬೇಸ್ ಪ್ರೈಸ್ಗೋ ಯಾವುದೋ ಪ್ರೈಸ್ಗೋ ಪಿಕ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. CSK ಅವರನ್ನು ಪಿಕ್ ಮಾಡಬೇಕು ಅಂತ ಅನ್ಕೊಂತ ಇದ್ರಂತೆ. ಮ್ಯಾಕ್ಸ್ವೆಲ್ನ ಸೌಂಡ್ ಆಗ್ತಾ ಇದೆ. ಕಾದು ನೋಡೋಣ ಯಾವ ಪ್ರೈಸ್ಗೆ ಹೋಗ್ತಾರೆ ಅಂತ. ಹೆವಿ ಡಿಮ್ಯಾಂಡ್ ಇರುತ್ತೆ ಅಂತಲ್ಲ, ಒಟ್ಟಲ್ಲಿ ಒಂದು ರೇಂಜಿಗೆ ಡಿಮ್ಯಾಂಡ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಪ್ಲೇ ನಂಬರ್ 8 ಇಟ್ಸ್ ರಾಹುಲ್ ಚಹಾರ್. ಏನು ಗುರು ರಾಹುಲ್ ಚಹಾರ್ ಏನು ಕಿತ್ತಾಕಿಲ್ಲ, ಗುಡ್ಡ ಹಾಕಿಲ್ಲ ಅಂತ ನೀನೇ ಹೇಳಿದ್ದೆ ಸನ್ರೈಸರ್ಸ್ ಹಬ್ಬದಲ್ಲಿ. ರೀಸೆಂಟಾಗಿ ಏನೂ ಕಿಟ್ ಗುಡ್ಡ ಆಗ್ತಿಲ್ಲ ಅಂತ. ಹೌದು ಗುರು, ಬಟ್ ಆದ್ರೂ ಕೂಡ ಇಂಡಿಯನ್ ಸ್ಪಿನ್ನರ್ಸ್ಗೆ ಈ ಆಕ್ಷನಲ್ಲಿ ಡಿಮ್ಯಾಂಡ್ ಇದೆ. ಓವರ್ಸೀಸ್ ಸ್ಪಿನ್ನರ್ಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಸ್ಪಿನ್ನರ್ಸ್ಗೆ ಈ ಆಕ್ಷನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅನ್ನೋದಿದೆ. ಅದರಿಂದ ರಾಹುಲ್ ಚಹಾರ್ ಖಂಡಿತ ಯಾವ್ದಾರ ಒಂದು ಟೀಮ್ಗಂತೂ ಹೋಗ್ತಾರೆ. ಆ್ಯಂಡ್ ಎಕ್ಸ್ಪೀರಿಯನ್ಸು ಕೂಡ IPL ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಇದೆ. ಅದರಿಂದ ಪಿಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೇ ನಂಬರ್ 7 ಇಟ್ಸ್ ಲಿಯಾಮ್ ಲಿವಿಂಗ್ಸ್ಟೋನ್ ಅಂತ. ಮ್ಯಾಕ್ಸ್ವೆಲ್ಗಿಂತ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲಾಗಿರೋ ಅಂತ ಕೇಳಿದ್ರೆ, ಹೌದು ಗುರು, ಮ್ಯಾಕ್ಸ್ವೆಲ್ಗಿಂತ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲ್ಗಡೆ ಇಟ್ಟಿದ್ದೀನಿ. ಡಿಮ್ಯಾಂಡ್ ಇರುತ್ತೆ. ಒಂದು ಆಫ್ ಸೀಸನ್ ಆಗಿರ್ಬೋದು ಲಿಯಾಮ್ ಲಿವಿಂಗ್ಸ್ಟೋನ್ಗೆ, ಬಟ್ ಕ್ವಾಲಿಟಿ ಪ್ಲೇಯರೇ ಖಂಡಿತ. ಯಾವುದೋ ಟೀಮ್ ಅಂತೂ 100%. ಲಾಸ್ಟ್ ಟೈಮು 9 CR ಹೋಗಿದ್ರು. ಈ ಟೈಮ್ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಹೋಗ್ಬೋದು. ಬಟ್ ಡಿಮ್ಯಾಂಡ್ ಅಂತೂ ಆಪ್ಷನಲ್ಲಿ ತಕ್ಕ ಮಟ್ಟಿಗಂತೂ ಲಿಯಾಮ್ ಲಿವಿಂಗ್ಸ್ಟೋನ್ಗೆ ಇದ್ದೇ ಇರುತ್ತೆ. ಯಾಕಂದರೆ ಲಿಮಿಟೆಡ್ ಆಪ್ಷನ್ಸ್ ಗುರು ಇರೋದು, ಏನಂತ ಹೆವಿ ಆಪ್ಷನ್ಸ್ ಇಲ್ಲ ಅಲ್ಲಿ. ಲಾಸ್ಟ್ ಟೈಮ್ ಆಗಿದ್ರೆ ಅಲ್ಲಿ ಹೆವಿ ಆಪ್ಷನ್ಸ್ಗಳಿತ್ತು, ಓಪನ್ ಇತ್ತು, ಒಂಥರ ಆಪ್ಷನ್ ಓಪನ್ ಇತ್ತು, ಜಾಸ್ತಿ ಆಪ್ಷನ್ಸ್ಗಳು ಕ್ರಿಯೇಟ್ ಆಗಿತ್ತು. ಬಟ್ ಈ ಸೀಸನು ಅಷ್ಟು ಆಪ್ಷನ್ಸ್ಗಳಿಲ್ಲ. ಆದ್ದರಿಂದ ಖಂಡಿತ ಲಿಯಾಮ್ ಲಿವಿಂಗ್ಸ್ಟೋನ್ಗೆ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಪ್ಲೇ ನಂಬರ್ 6 ಇಟ್ಸ್ ಡೇವಿಡ್ ಮಿಲ್ಲರ್. ಹೌದು, ಡೇವಿಡ್ ಮಿಲ್ಲರ್ಗೆ ಡಿಮ್ಯಾಂಡ್ ಇರುತ್ತಾ? ನನ್ನ ಪ್ರಕಾರ ಡಿಮ್ಯಾಂಡ್ ಇರುತ್ತೆ ಈ ಸೀಸನ್ ಅಂತ ಅಂದ್ಕೊಂಡಿದ್ದೀನಿ. GT ಅವರು ಬೈಬ್ಯಾಕ್ ಮಾಡ್ಕೊಳ್ಳೋವಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಶರ್ಫೆನ್ ರೂಥರ್ಫೋರ್ಡ್ನ ಬಿಟ್ಟಿರೋದು. ನಮ್ಮ ಹಳೇ GT ಪ್ಲೇಯರು ಬೇಕು, ನಮ್ಗೆ ಹಳೇ ಕಲಿಬೇಕು ಅಂತ ಇಲ್ಲಿ ಇವರು ಡೇವಿಡ್ ಮಿಲ್ಲರ್ ಅವ್ರನ್ನ ನನ್ನ ಪ್ರಕಾರ ತಗೊಳ್ಳೋವಂಥ ಸಾಧ್ಯತೆ ಇದೆ. ಅವ್ರಿಗೆ ಖಂಡಿತ ಕಾಂಪಿಟೇಷನ್ ಅಂತ ಯಾವ್ದಾದ್ರು ಒಂದು ಟೀಮ್ ಬರೋದು. ಅಂದರೆ ಹೆವಿ ಅಮೌಂಟ್ 10 ಕೋಟಿಗೆ ಹೋಗ್ತಾರೆ ಅಂತ ಹೇಳ್ತೀನಿ ನಾನು. ಕಮ್ಮಿಗೇನೆ ಸಿಗ್ತಾರೆ, ಬಟ್ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಡೇವಿಡ್ ಮಿಲ್ಲರ್ಗೆ. ನೋಡೋಣ ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಆ್ಯಂಡ್ ಪ್ಲೇ ನಂಬರ್ 5 ಇಟ್ಸ್ ವನಿಂದು ಹಸರಂಗ. ಮಹೇಶ್ ತೀಕ್ಷ್ಣ ನಾನು ಈ ಲಿಸ್ಟ್ಗೆ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಡಿಮ್ಯಾಂಡ್ ಸ್ವಲ್ಪ ಡ್ರಾಪ್ ಆಗಿದೆ ತೀಕ್ಷ್ಣದು. ಹಸರಂಗ ಸ್ವಲ್ಪ ಬ್ಯಾಟಿಂಗ್ ಕೂಡ ಆಡುವಂಥ ಅಬಿಲಿಟಿ ಇರೋದ್ರಿಂದ ಯಾವಾಗ ಆಡಿದ್ದಾರೆ ಇವರು IPL ಅಲ್ಲಿ ಬ್ಯಾಟಿಂಗ್ನ ಮಸ್ತಾಗಿ ಅಂತ ಕೇಳ್ತೀರಾ. IPL ಮಸ್ತಾಗಿ ಆಡದೇ ಇರ್ಬೋದು, ಬಟ್ ಆದ್ರೂ ವನಿಂದು ಹಸರಂಗ ಡೆನಿಗೆ ಒಳ್ಳೆ ವಿಕೆಟ್ ಟೇಕರೇ. ತೀಕ್ಷ್ಣ ಕಂಪೇರ್ ಮಾಡ್ತು ಅಂತಂದರೆ ರೀಸೆಂಟ್ ಪಾಸಲ್ಲಿ. ಸೊ ಅದರಿಂದ ಹಸರಂಗ ಖಂಡಿತ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. 10 ಕೋಟಿ ರೇಂಜ್ಗೆ ಹೋಗ್ತಾರೆ ಅಂತ ಹೇಳ್ತೀರಾ, ಒಂದು ರೇಂಜಿಗೆ ಹೋಗ್ತಾರೆ, ಬಟ್ ಡಿಮ್ಯಾಂಡ್ ಇರುತ್ತೆ ಆಪ್ಷನಲ್ಲಿ. ಆ್ಯಂಡ್ ಪ್ಲೇ ನಂಬರ್ 4 ಇಟ್ಸ್ ರವಿ ಬಿಷ್ಣೋಯ್.
ಇಂಡಿಯನ್ ಸ್ಪಿನ್ನರ್ಸ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದೀನಿ. ಆರ್ ಸಿ ಬಿ ಕೂಡ ಇಂಡಿಯನ್ ಸ್ಪಿನ್ನರ್, ಒಬ್ಬ ಕ್ವಾಲಿಟಿ ಇಂಡಿಯನ್ ಸ್ಪಿನ್ನರ್ ಅಂತೂ ಖಂಡಿತ ಆರ್ ಸಿ ಬಿ ಹುಡುಕ್ತಾ ಇದೆ. ಯಾವ ಸ್ಪಿನ್ನರ್ ಬರ್ತಾರೋ ನಮಗೆ ಗೊತ್ತಿಲ್ಲ. ಅಂದರೆ ರವಿ ಬಿಷ್ಣೋಯ್ 11 ಕೋಟಿಗೆ ರಿಲೀಸ್ ಆಗಿದ್ದು, ಇವ್ರು 11 ಕೋಟಿಗೆ ಹೋಗ್ತಾರೆ ಅಂತ ಹೇಳ್ತಿಲ್ಲ, ಕಡಿಮೆ ಅಮೌಂಟ್ಗೆ ಸಿಗ್ತಾರೆ. ಬಟ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಫ್ರಾಂಚೈಸಿಗಳ ಮಧ್ಯೆ ರವಿ ಬಿಷ್ಣೋಯ್ ಬೇಕು ಅಂತ. ಕಾದು ನೋಡೋಣ ಯಾವ ಫ್ರಾಂಚೈಸಿಗೆ ಹೋಗ್ತಾರೆ ಅಂತ. ಪ್ಲೇ ನಂಬರ್ 3 ಇಟ್ಸ್ ವೆಂಕಟೇಶ್ ಅಯ್ಯರ್. ಒಬ್ಬ ಕ್ವಾಲಿಟಿ ಮಿಡ್ ಆರ್ಡರ್ ಬ್ಯಾಟರ್ ಅಥವಾ ಓಪನರ್ನ ಹುಡುಕ್ತಾ ಇದ್ದಾರೆ. ಎಲ್ಲ ಟೀಮ್ಗಳು ಹುಡುಕ್ತಾ ಇದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಒಬ್ಬ ಕ್ವಾಲಿಟಿ ಆರ್ ಸಿ ಬಿನೂ ಕೂಡ ಹುಡುಕ್ತಿದೆ ಒಬ್ಬ ಕ್ವಾಲಿಟಿ ಮಿಡ್ ಆರ್ಡರ್ ಬ್ಯಾಟರ್ನ. ಯಾರು ಕಮ್ಮಿ ಅಮೌಂಟಿಗೆ ಸಿಕ್ತು ಅಂತಂದರೆ ವೆಂಕಟೇಶ್ ಅಯ್ಯರ್ ವಿತಿನ್ 5 CR ಅನ್ನೋ ಸಿಕ್ತು ಅಂತಂದರೆ ಆರ್ ಸಿ ಬಿ ಕೂಡ ತಗೊಳ್ಳುವಂಥ ಸಾಧ್ಯತೆ ಇದೆ ವೆಂಕಟೇಶ್ ಅಯ್ಯರ್ನ. ಬಟ್ KKR ಅಂತೂ ಖಂಡಿತ ಬೈಬ್ಯಾಕ್ ಮಾಡ್ಕೊತಾರೆ ಒಂದು 10 ಕೋಟಿ ರೇಂಜಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಪ್ಲೇ ನಂಬರ್ 2 ನನ್ನ ಪ್ರಕಾರ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿರೋದಿಲ್ಲಿ ಮತೀಶಾ ಪತಿರಾಣಾಗೆ. 13 ಕೋಟಿಗೆ ರಿಲೀಸ್ ಮಾಡ್ತಾರೆ. ಇವ್ರನ್ನ 13 ಕೋಟಿ ಲಾಸ್ಟ್ ಸೀಸನ್ ಕೊಟ್ಟಿದ್ದು. ಹೋಪ್ಫುಲಿ ಇವ್ರು ನನ್ನ ಪ್ರಕಾರ ಒಂದು 10 ಕೋಟಿ ರೇಂಜ್ಗೆ ಆಸ್ಪಾಸಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಡಿಮ್ಯಾಂಡ್ ಅಂತೂ ಖಂಡಿತ ಮತೀಶಾ ಪತಿರಾಣ ಆಗಿದೆ. KKR ಖಂಡಿತ ದುಡ್ಡು ಜಾಸ್ತಿ ಇಟ್ಟಿರೋದ್ರಿಂದ ಅವರು ಡೀಲ್ ಮಾಡೋದಕ್ಕೂ ಕೂಡ ನೋಡ್ತಾ ಇರ್ತಾರೆ. CSK ಕೂಡ ಬೈಬ್ಯಾಕ್ ಮಾಡ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ನೋಡೋಣ ಇವರಿಬ್ಬರ ಕಿತ್ತಾಟದಲ್ಲಿ ಯಾರಿಗೆ ಸಿಗ್ತಾರೆ ಮತೀಶಾ ಪತಿರಾಣ ಅಂತ. ಆ್ಯಂಡ್ ಪ್ಲೇ ನಂಬರ್ 1 ಇಟ್ಸ್ ಡ್ರೇ ರಸಲ್. ನನ್ನ ಪ್ರಕಾರ ಹೆವಿ ಡಿಮ್ಯಾಂಡ್ ಅಂತೂ ಈ ಆಪ್ಷನ್ ಇರುತ್ತೆ. ಮತೀಶಾ ಪತಿರಾಣ ಆಲ್ಮೋಸ್ಟ್ ಡ್ರೇ ರಸಲ್ಗೆ ಇಬ್ಬರಿಗೂ ಕೂಡ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇನ್ನು ಹೊಸ್ದಾಗಿ ರಿಜಿಸ್ಟರ್ ಕ್ಯಾಮ್ರಾನ್ ಅವ್ರದ್ದು ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಹೊಸ್ದಾಗಿ ರಿಜಿಸ್ಟರ್ ಆಗೋರ ಬಗ್ಗೆ. ಇವಾಗ ರಿಲೀಸ್ ಆಗಿರೋ ಪ್ಲೇಯರ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಖಂಡಿತ ಡ್ರೇರಸ್ಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆ್ಯಂಡ್ KKR ಬೈಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಬೇರೆ ಟೀಮ್ಗೆ ಹೋದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ನನ್ನ ಪ್ರಕಾರ ಒಂದು ಆಸ್ಪಾಸಿ ಒಂದು 10 ಕೋಟಿ ರೇಂಜ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಡ್ರೇರಸಲ್ಲಿ ಕೂಡ. ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ಈ 10 ಜನ ಹೊರತುಪಡಿಸಿ ಇನ್ಯಾರಿಗೆ ಡಿಮ್ಯಾಂಡ್ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಿದೆ ಈ ಸೀಸನ್ ರಿಲೀಸ್ ಆಗಿರುವಂಥ ಪ್ಲೇಯರ್ಸ್ಗಳಲ್ಲಿ? ಕಾಮೆಂಟ್ಸ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್.